महाराज की जय। राजाधिराज सद्गुरुनाथ जगन्नाथ महाराज की जय। ಮಾಘ ಸಪ್ತಾಹದ 2ನೇ ದಿವಸದ ಮಧ್ಯಾಹ್ನ ಕಾರ್ಯಕ್ರಮ ಸಮರ್ಥರ ದಾಸಬೋಧದ ಶಕ್ಯ ಭಕ್ತಿ ನಿರೂಪಣೆ. ಇಲ್ಲೆಲ್ಲ ವೇದಿಕೆ ಮ್ಯಾಗಿದ್ದಂಥ ಗುರುಬಂಧುಗಳು ಸಾಕಷ್ಟು ಅನುಭವದ ಮಾತುಗಳನ್ನು ಹೇಳಿದ್ದಾರೆ. ಈ ಸಂಪ್ರದಾಯ ಗುರು ಪರಂಪರೆ ನಡೆದು ಬಂದ ದಾರಿ, ಯಾರ್ಯಾರು ಯಾವ್ಯಾವ ಥರನಾಗಿ ಭಕ್ತಿಯನ್ನು ಮಾಡಿದರು, ಮುಕ್ತಿಗೆ ಪಾತ್ರರಾದರು ಅದರ ಬದಲು ಸಾಕಷ್ಟು ವಿವರಣೆಯನ್ನು ತಿಳಿಸಿದ್ದಾರೆ. ಈ ಗುರುಲಿಂಗಜಂಗಮ್ಮ ಮಹಾರಾಜರು, ಬಾಬುಸಾಹೇಬ್ ಮಹಾರಾಜರು, ಗಿರಿಮಲ್ಲೇಶ್ವರ ಮಹಾರಾಜರು ಈ ಒಂದು ಗುರು ಪರಂಪರೆಯಲ್ಲಿ ಇದೆಲ್ಲ ಏನಪ್ಪ ಅಂತಂದರೆ ನಾವೆಲ್ಲ ಹೊಂದಾಣಿಕೆ ಮಾಡೋದು ಶಾರೀರಿಕವಾಗಿ, ಅಂದರೆ ಇದು ಸ್ತ್ರೀ ಪುರುಷ ಅದು ಬಾಬಾಸಾಹೇಬ್ ಮಹಾರಾಜರನ್ನ ಇದನ್ನೆಲ್ಲನೂ ಅಂದರೆ ಆಂತರಿಕವಾಗಿ. ಇನ್ನಕ್ಕೆ ಅವರು ಗುರುಪಾದ ಸ್ವಾಮಿಗಳು ಹೇಳಿದ್ರಲ್ಲ, ಅಂತರ್ಜಾತಿ ವಿವಾಹ ಬದಲು ಹೇಳಿದ್ರು, ಮಾಧವಾನಂದ ಪ್ರಭುಜಿಯವರು ಮಾಡಿದ್ದನ್ನು ಹೇಳಿದರು. ಅದನ್ನು ಬಾಬಾಸಾಹೇಬ್ ಮಹಾರಾಜರು ಪ್ರತಿಯೊಬ್ಬ ಜೀವಿಗೂ ಒಂದೇ ತೆರನಾದಂಥ ಉಪದೇಶವನ್ನು ಕೊಟ್ಟ ಎಲ್ಲವನ್ನೂ ಏಕಾಕಾರ ಮಾಡಿಬಿಟ್ಟಿದ್ದಾರೆ. ಅಂದರೆ ತಿಳ್ಕೋರು, ನಾವು ತಿಳ್ಕೊಂತ ಅವರ ಇವರಟ್ಟ ಗುರುಗಳ, ಇವರ ಶಿಷ್ಯರ, ಇವರ ಗುರುಗಳಾಗಬೇಕು, ಇವರ ದೊಡ್ಡವರಾಗಬೇಕು ಅನ್ನೋಂಥದ್ದು ಭಾವನೆಗಳನ್ನ ಹೊರತುಪಡಿಸಿ ಪ್ರತಿಯೊಬ್ಬನೂ ಯಾರು ಈ ಒಂದು ಗುರುಭಕ್ತಿಯಲ್ಲಿ ತಲ್ಲೀನತೆಯನ್ನು ಹೊಂದುತ್ತಾರೆ, ಗುರುವಿನ ಕೃಪೆಗೆ ಪಾತ್ರ ಆಗ್ತಾರೆ, ಪ್ರತಿಯೊಬ್ಬರಿಗೂ ಉಪದೇಶವನ್ನು ನೋಡ್ರಿ. ಅವ್ರ ಶಿಷ್ಯ ಪರಂಪರೆಯಲ್ಲಿ ಯಾವುದೇ ಜಾತಿ ಮತ ಪಂಥಗಳಿಲ್ಲ. ಬಾಬಾಸಾಹೇಬ್ ಮಹಾರಾಜ ಶಿಷ್ಯರು ಸಿದ್ದರಾಮೇಶ್ವರ ಮಹಾರಾಜರು, ಅವರು ಒಂದು ಜಾತಿಯವರು. ಆಮೇಲೆ ಹೇಳ್ರಿ ಇನ್ಕ ವೆಂಕಟರಾವ್ ಮಹಾರಾಜರತಿ, ಅವರೊಂದು ಜಾತಿಯವರು, ಬ್ರಾಹ್ಮಣ ಮನೆತನದವರು. ಗಿರಿಮಲ್ಲೇಶ್ವರ ಮಹಾರಾಜರು ಅವರೆಲ್ಲ ಗಾಣಿಗೆ ಸಮಾಜದವರು. ಗಿರಿಮಲ್ಲೇಶ್ವರ ಮಹಾರಾಜರು, ಶಿವಪ್ರಭು ಮಹಾರಾಜರು ಬಣಜಿಗೆ ಸಮಾಜದವರು. ಹಿಂಗೆ ಯಾವುದೇ ಜಾತಿ ಮತ ಪಂಥ ಅನ್ಲಾರ್ದನ್ನು ಪ್ರತಿಯೊಬ್ಬರನ್ನು ಜಗತ್ತನ್ನು ಉದ್ಧಾರ ಮಾಡ್ಲಿಕ್ಕೆ ಬಂದಂಥ ವಿಶೇಷವಾದಂಥ ಸಂಪ್ರದಾಯ ಅದು ಇಂಚಿಗೇರಿ ಸಂಪ್ರದಾಯ. ನಾವೆಲ್ಲ ಅವರು ಜ್ಞಾನಿಗಳು, ಸಂತರು, ಶರಣರು ಸಾಕಷ್ಟು ಉದಾಹರಣೆಗಳು ಹೇಳಕ್ಕೆ ಸಿಗ್ತಾವೆ. ಆದ್ರೆ ಸಹಿತ ಸಮಯ ಬಹಳ ಆಗೈತಿ. ನಾವೆಲ್ಲ ಮಾಡೋದು ಏನಪ್ಪ ಅಂತಂದರೆ, ಅವರು ಸಂಗಮೇಶ್ವರ ಮಹಾರಾಜರ ಮಮ್ಮಿ ಅವರು ಯಾವುದೇ ವೇದಿಕೆ ಮೇಲೆ ಕೊಂಡಿರ್ತಿದ್ದಿಲ್ಲ, ಪ್ರವಚನ ಮಾಡ್ತಿದ್ದಿಲ್ಲ, ಎಲ್ಲ ಉಪದೇಶ ಅವು ಇಂಥ ಯಾವ ಮೇಗೆ ಹಚ್ಕೋತಿದ್ದಿಲ್ಲ. ಅವರು ಸಂಗಮೇಶ್ವರ ಮಹಾರಾಜರು ಅವರು ಬರೇ ಗುರುಭಕ್ತರು. ಹೆಂಗಪ್ಪ ರಾಮಾವತಾರದೊಳಗೆ ಪರಮ ಶಿಷ್ಯರಾಗಿ ಹೆಂಗೆ ಹನುಮಾನ್ ಇದ್ದ, ಹಂಗೆ ಗುರು ಅಂದ್ರೆ ದಾಸ್ಯ ಭಕ್ತಿ, ಶಕ್ಯ ಭಕ್ತಿಯನ್ನು ಮಾಡಿ ಅವರೇನಪ್ಪ ಅಂತಂದ್ರೆ ಬೇಡಿದವರಿಗೆ ಬೇಡಿದ ಕೊಡುವಂಥ ವರವನ್ನು ಪಡ್ಕೊಂಡ್ರು ಸಂಗಮೇಶ್ವರ ಮಹಾರಾಜರು. ಆ ಸಂಗಮೇಶ್ವರ ಮಹಾರಾಜರಿಗೆ ಯಾಕಂದರೆ ಪುರಾಣ ಪ್ರವಚನಗಳು ಇವೆಲ್ಲ ನಮ್ಮ ಮನಸ್ಸನ್ನು ಜಾಗ್ರತೆ ಮಾಡ್ಕೊಳ್ಳಿಸಲಾಗಿ ಗ್ರಂಥಗಳು ಅಷ್ಟೇ ಅದಾವೆ. ನಾವೆಲ್ಲ ಕೆಲವೊಂದು ಶಬ್ದಗಳು ನಮ್ಮ ಗುರು ಪರಂಪರೆಯ ಆಗಿ ಹೋದಂಥ ನಡೆಗಳಂಥ ಗುರುಗಳು ಮಾಡಿದಂಥ ಉಪಕಾರಗಳನ್ನು ನಾವೆಲ್ಲ ಆ ಒಂದು ಪ್ರವಚನ ಮುಖಾಂತರ ಕೇಳಿದಾಗ ನಮ್ಮ ಮನಸ್ಸು ಭಾವೋದ್ವೇಗಕ್ಕೆ ಒಳಗಾಕೈತಿ. ಭಾವೋದ್ವೇಗಕ್ಕೆ ಒಳಗಾದಾಗ ಈ ಮಾಯಾ ಪ್ರಪಂಚ ಸ್ವಲ್ಪ ಅಲ್ಲಿಂದ ದೂರ ಆಕೈತಿ. ನಿಮಗೆ ಬೇಕಾಗಿದ್ದು ಅಷ್ಟೆ. ಸ್ಥಿತಪ್ರಜ್ಞೆ ಅವಸ್ಥೆ ಥರ, ನಿರ್ವಿಕಲ್ಪ ಥರ ಇನ್ನೂ ಅನೇಕ ಶಬ್ದಗಳನ್ನ ಉಪಯೋಗ ಮಾಡ್ತಾರೆ. ಭಾವೋದ್ವೇಗಗಳ ಬೇರೆ ಬೇರೆ ಮಾರ್ಗ ಅದಾವೆ. ಮನ್ಯಾಗ ಯಾರು ಸತ್ತಾಗ, ಯಾರಿಗಾರು ಆರಾಮ ತಪ್ಪಿದಾಗೂ ಭಾವೋದ್ವೇಗ ಹಾಕಿವಿ ನಾವು. ಇತ್ತು ಚಲೋ ಇತ್ತು, ಹಂಗಾತು, ಭಾಳ ಗಳಿಸ್ತಿದ್ದ, ಇದಕ್ಕೂ ಅಳ್ತೀವಿ. ಆದರೆ ನಮ್ಮ ಪರಂಪರೆ, ಈ ಪರಂಪರೆಯಲ್ಲಿ ಜೀವನ್ಮುಕ್ತಿಯನ್ನು ಕೊಡುವಂಥ ಜ್ಞಾನಿಗಳೇನಾಗಿ ಹೋಗ್ಯಾರಲ್ಲ, ಅವ್ರು ಹೇಳ್ತಾರೆ, ಕಂಡೀರೇನು ಮಹಾಕಾರಣ ಬ್ರಹ್ಮನ
ಕಂಡು ಉಂಡಂಥ ಮಹಾಜ್ಞಾನಿಗಳಿರ. ಅಂದ್ರೆ ಈ ಸಂಪ್ರದಾಯದಲ್ಲಿ ಅವರು ಎಂತೆಂಥದ್ದು ಮಾಡಿ ತೋರಿಸಿದ್ದಾರೆ. ಬಾಬಾಸಾಹೇಬ್ ಮಹಾರಾಜರು, ಗಿರಿಮಲ್ಲೇಶ್ವರ ಮಹಾರಾಜರು, ಸಾಕಷ್ಟು ನಮ್ಮ ಜೋಶಿ ಅವರ ಶಬ್ದಗಳನ್ನು ನೀವೆಲ್ಲ ಕೇಳಿದ್ರಿ. ಒಂದು ಅರ್ಧ ಗಂಟೆಯವ್ರಿಗೆ ಕೇಳಿದ್ರು ಸಹಿತ ಇನ್ನಷ್ಟು ಕೇಳಬೇಕಂತ ಆಸೆ. ಯಾಕಂದ್ರೆ ನಮ್ಮ ಗುರು ಪರಂಪರೆ ಹೆಂಗೈತಿ, ಹೆಂಗೆ ನಡೆದು ಬಂದೈತಿ, ಈ ಸಂಪ್ರದಾಯದಲ್ಲಿ ಎಂಥ ಶಕ್ತಿ ಐತಿ, ಈ ಮಣ್ಣಿನೊಳಗೆ ಎಂಥ ಶಕ್ತಿ ಐತಿ. ಜಗತ್ತಿನೊಳಗೆ ಬಹಳ ಸಂಪ್ರದಾಯಗಳದಾವ. ಅವ್ರು ಹೇಳ್ತಾರೆ, ಅವರವರಿಗೆ ಅವರವರ ಮನವೊಲಿದದ್ದೇ ಬ್ರಹ್ಮ, ಸುವಿವೇಕಿಗಳಿಗೆ ಆತ್ಮತತ್ವ ಬ್ರಹ್ಮ ಅಂತ. ನಾವೆಲ್ಲ ಏನಪ್ಪ ಅಂತಂದ್ರೆ ಪ್ರಪಂಚದೊಳಗೆ ಇದ್ದುಕೊಂಡು ಪಾರಮಾರ್ಥ. ಅವರೆಲ್ಲ ಪ್ರಪಂಚದೊಳಗಿದ್ದಂಥವ್ರು. ಅವರು ಸಂಗಮೇಶ್ವರ ಮಹಾರಾಜರು ಅವ್ರಿಗೆಲ್ಲ, ಯಾಕಂದ್ರೆ ಪುರಾಣಿಕರು ಭಾಳ ಮಂದಿ ಪುರಾಣ ಚಂದ ಹೇಳ್ತಿದ್ರು. ಅವ್ರಿಗೆಲ್ಲ ಸಂಗಯ್ಯಪ್ಪನವ್ರಿಗೆ ನೀವು ಒಂದು 2 ಮಾತು ಹೇಳಿ, ನೀವು ಒಂದು 4 ಮಾತು ಹೇಳತ್ತೆ ಭಾಳ ಒತ್ತಾಯ ಮಾಡಕತ್ತಿರ್ತಾರೆ. ಪುರಾಣ ಅಂದರೆ ಶಬ್ದದ ಜೋಡಣೆಯಿಂದ ಪುರಾಣ ಚಲ. ಅವರೆಲ್ಲ ಹೇಳ್ತಾರೆ ಇದು ಎರಡೂ ಮಿಕ್ಸ್ ಇರ್ಬೇಕಿದ್ರಾಗ. ಬಾಬಾಸಾಹೇಬ್ ಮಹಾರಾಜ ಪುರಾಣ ಹೇಳ್ತಿದ್ರು, ಗಿರಿಮಲ್ಲೇಶ್ವರ ಮಹಾರಾಜ ಪುರಾಣ ಹೇಳ್ತಿದ್ರು. ಹೆಂಗೆ ಹೇಳ್ತಿದ್ರು? ಗಿರಿಮಲ್ಲೇಶ್ವರ ಮಹಾರಾಜರ ಪುರಾಣ ಹೇಳ್ತಿದ್ರು. ಇದ್ರಿಗೆ ಯಾರ್ಯಾರ ಪ್ರಶ್ನೆ ಹಾಕೊಂಡು ಕೂತ್ರೆ ಆ ಪ್ರಶ್ನೆಗೆ ಆ ಪುರಾಣದೊಳಗೆ ಉತ್ತರ ಸಿಗುತ್ತ. ನಮಗೇನು, ನಮಗೆ ಬರೀ ಹಾಸ್ಯ ಅವು ಇವು ಇಂಥದ ಅವಶ್ಯಕತೆ. ಎಲ್ಲರೂ ನಾವು, ಯಾಕಂದರೆ ಮುಖ್ಯ ದಾರಿಯನ್ನು ಬಿಟ್ಟು ನಾವು ನಮ್ಮ ನಡೆ. ಹಂಗೆ ಬಾಬಾಸಾಹೇಬ್ ಮಹಾರಾಜರು ಹಂಗೆ ನಡೆದು ಬಂದರು. ಈ ಗುರು ಪರಂಪರೆನೇ ಅಂತ ಶ್ರೇಷ್ಠವಾದದ್ದು. ಹಂಗೆ ಸಂಗಮೇಶ್ವರ ಮಹಾರಾಜರಿಗೆ ನೀವು ಪುರಾಣ ಹೇಳ್ರಿ ಅಂದ ಕೂಡಲೇ ಅವರು ಗಪ್ಪ ಆಗಲಾಕತ್ರ. ಅವ್ರು ಏನು ಹೇಳುತ್ತಿದ್ದಿಲ್ಲ, ಗಪ್ಪ ಆಗಲಾಕತ್ರ. ಭಾಳ ಒತ್ತಾಯ ಮಾಡಿದ ಕೂಡಲೇ ಅವ್ರು ದಾಸಬೋಧ ವಾಚನ ಮಾಡ್ತಿದ್ರು. ದಾಸಬೋಧೊಳಗೆ 1-2 ನುಡಿ ಓದಪ್ಪ ಅಂತಂದರು. 1-2 ಸಾಲು ಓದಿದ. ಅವರು ಸಂಗಮೇಶ್ವರ ಮಹಾರಾಜರು ಏನು ಪುರಾಣ ಹೇಳ್ರಪ್ಪ ಅಂತಂದ್ರೆ ಅವ್ರು ಹೇಳಿದ್ದೆ 2 ನುಡಿ. ಏನಪ್ಪ ಅದು ನೀತಿ ಕಾಯಿರಪ್ಪ, ಧ್ಯಾನ ಮಾಡ್ರತ್ ಹೇಳ್ಬಿಟ್ರು. ಮತ್ತು ಅದರ ಮುಂದೆ ಏನೈತಿ ಪುರಾಣ? ನಾವೆಲ್ಲ ಪುರಾಣಗಳನ್ನು ಸಂಗ್ರಹ ಮಾಡಿಕೊಂಡು ಶಬ್ದಗಳನ್ನು ಸಂಗ್ರಹ ಪುರಾಣ ಹೇಳೋದನ್ನು ಇವೆರಡನ್ನು ಪಾಲನೆ ಮಾಡೋ ಸಲುವಾಗಿ ನೀತಿ ಧ್ಯಾನ. ಅದು ಹೇಳ್ತಲ್ಲ ಜ್ಞಾನಿಗಳು, ಪರೋಪಕಾರಾರ್ಥಾಯ ಮಿದಂ ಶರೀರ. ನಾವೆಲ್ಲ ಎದರ ಸಲುವಾಗಿ ಹುಟ್ಟಿ ಬಂದೆವು? ಜ್ಞಾನಿಗಳು ಸಂತರು ಶರಣು. ಈ ಪ್ರಪಂಚದೆಲ್ಲ ಶೂನ್ಯ. ಇದು ಏನಪ್ಪ ಸುಮ್ಮಾಗ ಏನಂತಾರಲ್ಲ, ಕಣ್ಣಿಗೆ ಕಾಣುವಂಥ ವಸ್ತು ಎಲ್ಲವೂ ಒಂದು ದಿವಸ ನಾಶ ಆಕೈತಿ. ಇದು ನಮ್ಮ ಕಲ್ಪನೆ ಇದೆಲ್ಲ. ಅವರೆಲ್ಲ ಜ್ಞಾನಿಗಳು ಸಂತರು ಶರಣ ಹೇಳುವಂಥ ಮಾತು. ಯಾಕಂದ್ರೆ ಒಬ್ಬ ಒಂದು ದಾರಿ ಹಿಡಿದು ಹೊಂಟಿದ್ದ. ಹೋಗುವಾಗ ಒಂದು ದೊಡ್ಡ ಸರೋವರದ ದಂಡೆಗೆ ಬಂದ. ನೀರಡಿಸಿ ಆಗಿತ್ತು. ನೀರು ಕುಡಿಬೇಕಂತ ಸರೋವರದಾಗ ಹಣಿಕೆ ಹಾಕಿದ. 1-2 ಬಗಸು ನೀರು ಕುಡ್ದ. ಅವಾಗೇನು ಕಣ್ಣಿಗೆ ಕಾಣಿತಂದ್ರೆ ಆ ಸರೋವರದೊಳಗೆ ಅತೀ ತಿಳಿ ನೀರಿದ್ದು. ಅದರೊಳಗೆ ಒಂದು ರತ್ನದ ಹಾರ ಕಾಣಿತಾವ. ಅವರು ಮಹಾತ್ಮರು ಏನಪ್ಪ ಅಂತಂದ್ರೆ ಪ್ರಪಂಚ ಮತ್ತು ಪಾರಮಾರ್ಥದ ವಿಶ್ಲೇಷಣೆಯನ್ನು ಮಾಡ್ತಾರೆ. ಆ ರತ್ನದ ಹಾರ ಕಾಣಿತಾವ್ರಿಗೆ. ರತ್ನದ ಹಾರ ಐತಂತ ಹೇಳಿ ಅವಾಗೇನು ಮಾಡಿದ, ನೀರಾಗಿ ಜಿಗದ. ಎಲ್ಲ ಕಡೆ ಕೈಯಾಡಿಸಿ ಮ್ಯಾಗ ಎದ್ದು ಬಂದ. ನೋಡ್ತಾನೆ ಕೈಯಾಗ ರತ್ನದ ಹಾರನ ಇಲ್ಲ. ಏನಿತ್ತು? ಬರೇ ರಾಡಿತ್ತು. ಮತ್ತು ಅದನ್ನು ನೀರು ಕಲಕಾಗಿದ್ದು, ನೀರು ತಿಳಿ ಆಗೋತಕ್ಕ ಕೂತ. ಮತ್ತು ಅವಾಗ ಅದ್ರಾಗ ಕಾಣಾಕೈತು. ಮತ್ತು ಜಿಗದ, ಮತ್ತು ಮ್ಯಾಗ ಬಂದ ರಾಡಿ. ಹಿಂಗೆ ಅವನು ನೋಡಿ ಆ ಊರಾಗಿನವರೆಲ್ಲ ಬಂದರು. ಅವ್ರಿಗೆಲ್ಲ ತೋರಿಸಿದ, ರತ್ನಹಾರ ತೋರಿಸಿದ. ಕಾಣುತ್ತಿತ್ತು. ಎಲ್ಲರೂ ಜಿಗ್ಯಾರು, ಹೋಗೋರು, ಕೈಯಾಡಿಸೋರು, ಬರೋದು ಮ್ಯಾಗ ರಾಡಿನ ಬರೋದು. ಅವರು ಮಹಾತ್ಮರು. ಅಲ್ಲಿ ಒಂದು ದೊಡ್ಡ ವೃಕ್ಷ ಇತ್ತು, ಗಿಡ ಇತ್ತು. ಆ ಗಿಡದ ತೆಳಗೆ ಒಬ್ಬ ಮಹಾತ್ಮ ಧ್ಯಾನಕ್ಕೆ ಕೂತಿದ್ರು. ಅವರಂದರು, ಇದು ಏನಪ್ಪ, ಏನು ಹುಡುಕ್ಯಾಡಕತ್ತೀರ ಅಂತ ಕೇಳಿದ್ರು ಅವರು. ಇಲ್ಲಿ ರತ್ನಧಾರ ಕಣ್ಣಿಗೆ ಕಾಣಿಸ್ತೈತಿ, ಆದ್ರೆ ನಾವು ಅದ್ರಾಗ ಜಿಗದ ನೋಡಿದಕ್ಕಾಗಿ ಕೈಯಾಗ ಸಿಗುವಾತು. ಅವರು ಗುರುಗಳು ಹೇಳಿದರು, ರತ್ನಧಾರ ಅದು ಇಲ್ಲ, ಅಲ್ಲಿಲ್ಲ. ಅದು ರತ್ನದ ಹಾರದ ಪ್ರತಿಬಿಂಬ ಮೂಡೈತೆ ಅಲ್ಲಿ. ರತ್ನಧಾರ ಈ ಗಿಡದೊಳಗೆ ಐತಿ ಅಂತೇಳಿ ಅವರು ತೋರಿಸಿದ್ರಲ್ಲಿ ಮ್ಯಾಗ. ಅದರ ಪ್ರತಿಬಿಂಬ ಮೂಡಿತ್ತು. ಇದು ಪ್ರಪಂಚ ಅಂತ ಅವರ ಜ್ಞಾನಿಗಳು ಹೇಳ್ತಾರೆ. ಇದು ಪ್ರತಿಬಿಂಬ ಅನ್ನೋದು ಪ್ರಪಂಚ. ಅಂದರೆ
ಅದರೊಳಗೆ ಶಾಶ್ವತವಾದಂಥ ಸುಖ ನಾವು ಹುಡುಕ್ಯಾಡ್ಲಕ್ಕೆ ಹೋಗಿ ಹೊರತಾಗಿ ಅದು ನಮಗೆ ಸಿಗಂಗಿಲ್ಲ. ಅದ್ರೊಳಗೆ ಸಮಾಧಾನನೂ ಸಿಗಂಗಿಲ್ಲ, ಶಾಂತಿ ಅನ್ನೋದು ಇರೋಂಗಿಲ್ಲ. ನಿಜವಾದ ವಸ್ತು ಎಲ್ಲೈತಪ್ಪ ಅದು ಬೇರೆ ಕಡೆ, ನಿನ್ನ ಆತ್ಮನಲ್ಲಿ ಐತತ್ತೆ ಹೇಳ್ತಾರೆ ಅವರು ಜ್ಞಾನಿಗಳು. ಆತ್ಮನನ್ನು ಜಾಗ್ರತೆ ಮಾಡಿಕೊಂಡಾಗ ನಮಗೆ ಆ ಒಂದು ಆನಂದವನ್ನು ಪ್ರಾಪ್ತ ಮಾಡ್ಕೊಳ್ಳೋಕೆ ಶಕ್ಯತಿ. ಹಂಗೆ ಅವರು ಜ್ಞಾನಿಗಳು, ಸಂತರು, ಶರಣರು ಈ ಒಂದು ಸಂಪ್ರದಾಯದಲ್ಲಿ ಆಗುವಂಥ ಎಲ್ಲ ಮಹಾಪುರುಷ ಶಿವಪ್ರಭು ಮಹಾರಾಜರು ನೋಡ್ರಿ, ಅವರು ಸರದ ಕೂತ್ರ ಸಮಾಧಿ ಸ್ಥಿತಿಯೊಳಗೆ ಹೋಗುವಂಥ ಸಾಮರ್ಥ್ಯವನ್ನು ಪಡ್ಕೊಂಡಿದ್ರು. ಬರೀ ಏನಪ್ಪ ಅಂತಂದರೆ ಒಂದು ಕ್ಷಣ ಯಾವ 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 ಸಮಯದೊಳಗೆ ಪುರಾಣ ಹೇಳುವಾಗಲಿ, ಊಟ ಮಾಡುವಾಗಲಿ, ಜಳಕ ಮಾಡುವಾಗಲಿ ತಮ್ಮ ಸ್ಥಿತಿಯಿಂದ ಹೊರಗೆ ಬರ್ತಿದ್ದಿಲ್ಲ ಅವರು. ಅವ್ರೇನು ಅವರು ಸೇವಾ ಮಾಡುವಂಥ ಸೇವಕರು ಹೇಳ್ತಿದ್ರ, ನೀವು ಊಟ ಸಾಕ್ರಿ ಅನ್ನತ್ತೆ ಅವರೇ ಹೇಳೋದು. ನಿಮ್ಮದು ಊಟ 2 ರೊಟ್ಟಿ ಉಂಡ್ರಿ ಸಾಕ್ರಿ ಅಂತ ಹೇಳೋದು. ನಂದು ಆಗೈತೆ ಆಯ್ತು. ಆಮ್ಯಾಗ ಊಟ ಆದ ನಂತರ ಒಂದು 15-20 ನಿಮಿಷ ಬಿಟ್ಟು ಎಲ್ಲ ಮಂದಿ ಊಟಕ್ಕೆ ಹೊಂಟ್ರಂದ್ರೆ ಇವರೆಲ್ಲ ಎಲ್ಲಿ ಹೊಂಟಾರ ಅಂತ ಕೇಳ್ತಿದ್ರತ್ತ ಅವ್ರು ಶಿವಪ್ರಭು ಮಹಾರಾಜರು. ಅವರೆಲ್ಲ ಊಟಕ್ಕೆ ಹೊಂಟಾರ, ಹಂಗಾರೆ ನನ್ನ ಊಟ ಯಾವಾಗ ಅಂತ ಕೇಳೋರತ್ತ ಅವರು. ಅದರ ಅರ್ಥ ಏನಂದ್ರೆ ಅದು ನೆನಪಿರ್ತಿದ್ದಿಲ್ಲ. ಸ್ಥಿತಪ್ರಜ್ಞೆ ಅನ್ನೋದು ಅವ್ರಿಗೆ ಹೇಳ್ತಾರೆ. ಸದಾ ಕಾಲ ಅದೇ ಸ್ಮರಣೆ. ನಾವು ಹೆಂಗೆ ಒಂದು ಸ್ಮರಣೆ ಒಳಗೆ ಅದೀವಿ, ಪ್ರಪಂಚ, ಹೆಣ್ಣು ಮಕ್ಕಳು, ಸಂಪತ್ತಿನ ಸ್ಮರಣೆ, ನಾವು ಹೆಂಗೆ ಅದರೊಳಗೆ ಮುಳುಗಿದ್ದೀವಿ, ಅವ್ರು ಇದರೊಳಗೆ ಇರ್ತಿದ್ರತ್ತ ಸದಾ ಕಾಲ. ಅದಕ್ಕೆ ಅವರಿಗೆ ಆತ್ಮಜ್ಞಾನಿಗಳು, ಮಹಾಪುರುಷರು, ಸಂತರು, ಶರಣರು ಅಂತ ಹೇಳಿ. ಯಾಕಂದ್ರೆ ಈ ಸಂಪ್ರದಾಯದ ಮಹಿಮೆನೇ ಅಷ್ಟೇ ಐತಿ. ನಾವೇನಪ್ಪ ಅಂತಂದ್ರೆ ಈ ನಿತ್ಯ ನಿಯಮ, ಧ್ಯಾನ, ಉಪಾಸನ ಕಡೆ ಭಾಳ ಲಕ್ಷ್ಯ ಕೊಡಬೇಕು. ಸಾಕಷ್ಟು ಅನುಭವದ ಮಾತುಗಳನ್ನ ಇಲ್ಲಿವರೆಗೆ ಸಾಕಷ್ಟು ಹೇಳಿದೆ. ಯಾಕಂದ್ರೆ ನಾವೇನು ನಮ್ಮ ನಂಬಿಕೆಗಳು ಭಾಳ, ಯಾಕಂದ್ರೆ ಇದೆಲ್ಲ ನಾವೇನೋ ತಿಳ್ಕೊಂಡಿರ್ತೀವಿ. ಅದು ಹೇಳ್ತಾರೆ, ಅವ್ರು ಹೇಳ್ತಾರೆ, ನೀರಿನ ಮೇಲೆ ಗುರುಳಿ ಅಂತ ತೋರಿ ಅಡಗುವ ಅಸ್ಥಿರದ ಈ ಭೋಗ, ಈ ಶರೀರ, ಇದು ಏನು ನಾವು ಭೋಗ, ನಾವು ಏನು ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ದೊಡ್ಡ ಶ್ರೀಮಂತ ಆಗ್ಬೇಕು, ಸಂಪತ್ತು ಗಳಿಸ್ಬೇಕತ್ತೀವಲ್ಲ, ಇವೆಲ್ಲ ಅಸ್ಥಿರ. ಒಬ್ಬೇನೋ ಅವೇನಪ್ಪ ಆತಂದ್ರೆ ಒಬ್ಬ ಶ್ರೀಮಂತ ಆಗ್ಬೇಕಂತ ಬಯಸದ, ಭಾಳ ಶ್ರೀಮಂತ ಆಗ್ಬೇಕಂತೇಳಿ ಬಯಸಿ ಒಬ್ಬ ಮಹಾತ್ಮರ ಕಡೆ ಹೋದ. ಇದು ಹೆಂಗೈತೆ ಪ್ರಪಂಚ ಅಂದ್ರೆ ತಿಳ್ಕೊಳ್ಳೋವಂಥದ್ದೈತಿ. ನೀವು ಆ ಮಹಾತ್ಮರ ಕಡೆ ಹೋದ. ಅವಾಗ ಇತ್ತು ಸಾಕಷ್ಟು, ಅವಾಗ ಅನುಕೂಲತೆ ಆಗುವಷ್ಟು ಇತ್ತು. ಅವ್ನು ಹೆಂಡ್ತಿದ್ರು, ಮಕ್ಕಳಿದ್ರು, 4 ಮಂದಿ ಮಕ್ಕಳಿದ್ರು, ಒಂದು 8-10 ಎಕರೆ ಜಮೀನಿತ್ತು. ಅವಾಗ ಏನು ಅನ್ನಿಸ್ತು, ನಾ ದೊಡ್ಡ ಶ್ರೀಮಂತ ಆಗಬೇಕು, ಭಾಳ ಸಂಪತ್ತು ಗಳಿಸ್ಬೇಕು. ಎದರ ಸಲುವಾಗಿ ಗಳಿಸ್ಬೇಕು? ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಸಂಸಾರ ಸುಖವಾಗಿರೋ ಸಲುವಾಗಿ ನಾವು ಗಳಿಸ್ಬೇಕು. ಅದರ ಸಲುವಾಗಿ ಅವನು ಗುರುಗಳ ಕಡೆ ಹೋದ. ಗುರುಗಳಿಗೆ ನಮಸ್ಕಾರ ಮಾಡಿದ. ನನಗೆ ಸಮಾಧಾನ ಇಲ್ಲರಿ, ಹಿಂಗೆ ನನ್ನ ಅಪೇಕ್ಷೆ ಐತಿ ಅಂದವು. ಗುರುಗಳು ಹೇಳಿದ್ರು, ಅವ್ನಿಗೇನು ಹೇಳಿದ್ರತ್ತಂದ್ರೆ, ಆತ ನಿನ್ನ ಅಪೇಕ್ಷೆ ಈಡೇರಿಸನು, ಅದರಿಂದ ನಿನ್ನ ಮನಸ್ಸಿಗೆ ಸಮಾಧಾನ ಆಕೈತೆ ಅಂತ ಕೇಳಿದ್ರು ಅವರು. ಒಳ್ಳೆಯರೇ ಆತ, ನನಗೆ ಬೇಕನ್ನೋಟ್ಟು ಸಂಪತ್ತು ಸಿಕ್ಕಾಗ ಮತ್ತು ನನಗ್ಯಾಕೆ ಸಮಾಧಾನ ಆಗೋಲ್ಲ? ಸಮಾಧಾನ ಎಲ್ಲಿವರೆಗೆ ಈ ಭೂಮಿ ಮ್ಯಾಗ ನೀವೆಲ್ಲ ನೋಡ್ಕೋತಿದ್ದೀರಿ. ಲಕ್ಷ ಗಳಿಸಿದವ್ರು ಅದಾರ, ಕೋಟಿ ಗಳಿಸಿದವ್ರು ಅದಾರ, 100 ಕೋಟಿ ಗಳಿಸಿದವ್ರ, 1000 ಕೋಟಿ ಗಳಿಸಿದವ್ರು ಅದಾರ. ಅದಕ್ಕೆ ಅದು ಅಲ್ಲದನ ಈ ವಿಶ್ವದಾಗನ 1ನೇ ನಂಬರ್ 2ನೇ ನಂಬರ್ ಶ್ರೀಮಂತರು ಅದಾರ. ಆದರೆ ಅವರಿಗೆ ಇನ್ನೂ ಸಮಾಧಾನ ಸಿಕ್ಕಿಲ್ಲ. ಸಮಾಧಾನ ಅಲ್ಲಿಲ್ಲ, ನಾವು ಅದರಾಗ ಹುಡುಕಾಡಾಗ್ತಿದ್ವಿ. ಹೀಗಾಗಿ ಅವು ಗುರುಗಳು ಹೇಳಿದರು, ಆತಪ್ಪ ನಿನಗೇನು ಬೇಕು? ನನಗೆ ಸಾಕಷ್ಟು ಸಂಪತ್ತು ಗಳಿಸುವಂಥದ್ದು ಏನಾದರೂ ಒಂದು ಆಶೀರ್ವಾದ ಮಾಡಿರಿ ಅಂತಂದು. ಅಂದ್ಕೂಡ ಗುರುಗಳು ಏನು ಮಾಡಿದ್ರು, ಒಂದು ಗಡಿಗೆ ಕೊಟ್ಟರು. ಗಡಿಗೆ ಕೊಟ್ಟು ಹೇಳಿದ್ರು ಅವ್ರ, ನೀ ಇದ್ರೊಳಗೆ ಎಷ್ಟು ಸಲ ಕೈ ಹಾಕ್ತಿಲ್ಲ, ಅವಾಗ ಹಾಕಿದಾಗ ಒಂದು ಬಂಗಾರ ನಾಣ್ಯ ಸಿಗತೈತಿ, ಅದನ್ನು ಸಂಗ್ರಹ ಮಾಡ್ಕೊ, ನನಗೆ ಎಷ್ಟು ಬೇಕನ್ನಿಸ್ತದೆ ಅಷ್ಟು ಮಾಡ್ಕೊ, ಕಡಿಕೆ ನಿನಗೆ ಸಾಕು ಅನಿಸಿದಾಗ ನನ್ನ ಗಡಿಗೆ ನನಗೆ ತಂದು ಕೊಡು. ಅಕಸ್ಮಾತ್ ನೀ ತಂದು ಕೊಡಲಿಲ್ಲ ಅಂದ್ರೆ ಅದು ನಿನಗೆ ಉಪಯೋಗ ಆಗೋದಿಲ್ಲ ಅಂತ ಗುರುಗಳು ಹೇಳಿದ್ರು ಅವ್ರು. ನಿನಗೆ ಸಾಕು ಅನಿಸಿದಾಗ, ನಮಗೆ ಅನಿಸಿಲ್ಲ ಸಾಕು, ಅವಾಗ ಹೆಂಗೆ ಅನ್ನಿಸ್ತೈತಿ ಸಾಕತೆ. ನಮಗೆ ಅನ್ನಿಸ್ತೈತಿ ಯಾರು 100 ಕೊಟ್ರಂದ್ರೆ 500 ಕೊಟ್ರೆ ಪಾಡು ಹಾಕಿತ್ತು ಅಂತ ಅನ್ನಿಸ್ತೈತಿ, ಅಥವಾ 500 ಕೊಟ್ರೆ 1000 ಕೊಟ್ರೆ ಪಾಡು ಹಾಕಿತ್ತು. ಯಾಕೆ 1 ಲಕ್ಷ ರೂಪಾಯಿ ಕೊಟ್ರೆ ಏನು ಫರಕ್ ಹಾಕಿತ್ತು ಅನ್ನೋದು ಹಿಂಗೆ ಮನಸ್ಸು ಬೇಡ್ತೈತಿಲ್ಲ. ಹಂಗೆ ಅವ ಏನಂದ, ಇಟ್ಟಾದ್ರೆ ಸಾಕಾಡಿದ್ರೆ ಮ್ಯಾಗ ರಗಡ ಸಮಾಧಾನ ಆಕೈತೆ ಅಂದ. ಅವನ ಹೋದ
ಮನೆಗೆ ಹೋದ ಬಾಗಿಲ ಹಾಕ್ಕೊಂಡ ಪರೀಕ್ಷೆ ಮಾಡ್ಬೇಕಂದ ನಾವು ಒಳಗೆ ಕೈ ಹಾಕಿದ ಗಡಿಯಾಗ ಕೈ ಹಾಕಿದ ಕೂಡ ಒಂದು ಬಂಗಾರ ನಾಣ್ಯ ಸಿಕ್ತು. ಬಂಗಾರ ನಾಣ್ಯ ಸಿಕ್ತು. ಅವಾಗ ಆನಂದ ಆಯ್ತು. ಇನ್ನು ನನ್ನ ಹೆಂಡ್ರ ಮಕ್ಕಳ ಆನಂದವಾಗಿ ಬದುಕ್ತಾರೋ, ಸಾಕಷ್ಟು ಶ್ರೀಮಂತರ ಅಕ್ಕಾರ. ಇನ್ನೇನಪ್ಪ ಅಂತಂದ್ರೆ, ಯಾಕಂದ್ರೆ ನನ್ನ ಭಾಳ ಪ್ರೀತಿ ಮಾಡ್ತಾರೆ, ನನ್ನ ಭಾಳ ಅತ್ಯಂತ. ಅದು ಮುಂದೆ ಏನು ಮಾಡ್ತಾರೋ ಅದು ನಮಗೆ ಗೊತ್ತಾಗೋದಿಲ್ಲ. ಅವ್ರು ಮಾಡೋದು ಮಾಡ್ತಿರ್ತಾರೆ ಹಿಂದಿಗಡೆ. ಅದು ನಮಗೆ ಅನ್ನಿಸ್ತೈತಿ, ನಾವು ಭಾಳ ಗಳಿಸಿಕೊಟ್ಟಾಗ ನಮಗೆ ಭಾಳ ನಮಗೆ ಭಾಳ ಅತ್ಯಂತ ಪ್ರೀತಿಯಿಂದ ನೋಡ್ಕೋತಾರೆ ಅಂತ ನಮಗೆ ಅನ್ನಿಸ್ತಿರ್ತೈತಿ. ಹಾಗಾಗಿ ಅವ ಗಡಿಗ್ಯಾಗ ಕೈ ಹಾಕವ ತೆಗೆದೋಗ್ಯಾವ, ಗಡಿಗ್ಯಾಗ ಕೈ ಹಾಕವ ತೆಗೆದೋಗ್ಯಾವ. ಬಂಗಾರದ ಬೀಳಾಕೈತಿ. 1 ಬಿತ್ತು, 100 ಬಿತ್ತು, 1000 ಬಿತ್ತು, ಲಕ್ಷ ಬಿತ್ತು. ಅವನು ತಲೆಮಠ ಎತ್ತರ ಬಿತ್ತದು ಡಿಗ್ಗಿ. ಅವ ಹೊಳ್ಳಿ ಆ ಬಂಗಾರ ಡಿಗ್ಗಿ ಒಮ್ಮೆ ನೋಡವ, ಗಡಿಯಾಗ ಮೆಣಿಕೆ ಹಾಕವ, ಮತ್ತು ಕೈ ಹಾಕವ, ಮತ್ತೊಂದು ನಾಣ್ಯ ಬರೋದು. ಗುರುಗಳು ಹೇಳಿದ್ದನ್ನು ಮರ್ತವ. ಏನ ನಿನಗೆ ಸಾಕಂದಾಗ ಇದನ್ನು ತಂದು ಕೊಡೋದು ಹೇಳಿದ್ರು ಅವರು. ಅದನ್ನು ಮರ್ತ ಇದನ್ನೇ ಚಾಲು ಮಾಡಿದ. ಯಾಕಂದ್ರೆ ಸಿಗ್ಲಾಕ ಹತ್ತೈತ್ಲ ಇದು. ಬಿಡವಲ್ಲ ಎಲ್ಲೆಲ್ಲಿ. ನೀರು ಕುಡಿದ್ರೆ ಟೈಮ್ ಆಕೈತಿ, ಊಟ ಮಾಡಿದ್ರೆ ಟೈಮ್ ಹಾಕೈತಿ. 1 ದಿವ್ಸ ಹೋತು, 2 ದಿವ್ಸ ಹೋತು, ಅವನು ಮುಗಿಯವಾತು. ಸಾಕು ಅನಿಸೋವಾತು ಮನಸ್ಸಿಗೆ. ಮನಗೊಂಡು ಡಿಗ್ಗಿ ಬಿದ್ದು ಬಿಡ್ತು. ಒಂದು 10 ಮೀಟ ಡಿಗ್ಗಿ ಬಿದ್ದು ಬಿಡ್ತು. ಡಿಗ್ಗಿ ಬಿದ್ದು ಕೂಡಲೇ ಬಾಯ ಒಣಗಿತ್ತು. ನೀರೇ ಇಲ್ಲ, ಹಸು ತೃಷೆ ಎಲ್ಲ ಒಟ್ಟರಿಸಿ ಬಂದುಬಿಡ್ತು. ಕಣ್ಣು ಗುಡ್ಡ ಎಲ್ಲ ಒಳಗೆ ಹೋಗಿದ್ದು. 2 ದಿವ್ಸಗಟ್ಟಲೆ ಉಪವಾಸ ನಡೆದತ್ತಲ್ಲ ಇದೆಲ್ಲ. ಅವಾಗ ಅವ ಒಂದು ಏನೋ ಹೆಚ್ಚಕ್ಕಮ್ಮ ಹಂಗೆ ಅದರೊಳಗೆ ಹಸು ಮತ್ತು ಹೊಟ್ಟೆ ಕೂಳೆಲ್ಲ ನೀರಿಲ್ಲ ಅಂದಾಗ ಒಂದು ಬಿಕ್ಕಳಿಕೆ ಬಂದಂಗೆ ಆಯ್ತು. ಏನು ಬಿಕ್ಕೋತ ಅಲ್ಲೇ ಜೀವಾನ ಹೋಗಿಬಿಡ್ತು. ಏನು ಒಮ್ಮೆ ಬಿಕ್ಕಿದ, ನೀರೇ ಇಲ್ಲಲ್ಲ, ಶರೀರ ಬಾಯೆಲ್ಲ ಒಣಗಿತ್ತು. ಆ ಜೀವ ಹೋಗಿ ಅದೇನು ರೊಕ್ಕದ ಬಂಗಾರದ ನಾಣ್ಯ ಇದ್ದಿಲ್ಲ, ಅದ್ರ ಮ್ಯಾಗ ಬಿದ್ದು ಬಿಟ್ಟ. ಬಿದ್ದ ಕೂಡಲೇ ಅವನ ಮಕ್ಕಳು 4 ಮಂದಿ ಮಕ್ಳು ಇದ್ರಲ್ಲ, ಸಣ್ಣವ ಭಾಳ ಶಾಣೆ, ದೊಡ್ಡವ ಭಾಳ ಶಾಣೆ ಅಂತ ಹೇಳ್ತಿದ್ದ. ಅವ ಚಲೋ, ಇವ್ನು ಚಲೋ, ಅವ ಭಾಳ ನಾನು ಚಂದ ನೋಡ್ಕೋತಾನೆ, ಇವ್ ಭಾಳ ಪ್ರೀತಿಯಿಂದ ನೋಡ್ಕೋತಾನ. ಇದನ್ನೆಲ್ಲ ಮಂದಿ ಮುಂದೆ ಹೇಳ್ತಿತ್ತು ತಿರುಗಾಡಿ. ಅವ್ರ ನಮ್ಮ ಅಪ್ಪ ಎಲ್ಲೇ ಹೋಗ್ಯಾನ ಅಂತ ಹುಡುಕ್ಯಾಡ್ಕೋತ ಊರೆಲ್ಲ ಹುಡುಕ್ಯಾಡ್ರ ಕಡೆಗೆ ಅವ್ನಿಗೆ ಸಂಶಯ ಬಂದ. ಅವನು ಕೋಲ್ಯಾಗರ ಅದಾನ ನೋಡೋಣತ್ತಿ ಬಾಗಲ ಹೋಯ್ತಿದ್ರು. ಬಾಗಲ ತೆಗೆದು ಕೂಡಲೇ ಅವರಿಗೆ ಅವ್ರ ಅಪ್ಪ ಕಾಣಲಿಲ್ಲ, ಆ ಬಂಗಾರದ ಡಿಗ್ಗಿ ಕಾಣಿತು. ಅದ್ರ ಮ್ಯಾಗ ಇವ್ ಬಿದ್ದಾನ. ಅವ್ನು ನೋಡ್ಬಾರ ಅವರೆಲ್ಲ 4 ಮಂದಿ ಮಕ್ಕಳು, 4 ಮಂದಿ ಸ್ವಸ್ತ್ಯಾರು. ಅವ್ರ ಗಂಡುಗಳು ಹೇಳ್ರಿ ಅವ್ರು ಏನಂತಂದ್ರೆ, ನೀವು ಇಲ್ಲೇ ನಿಂದ್ರಿ, ಅವ್ರು ಹೆಚ್ಚು ಓದಿಗಿದ್ದಾರೆ, ಚೀಲ ತರ್ತೀವತ್ತು. ಅವ್ರು ಚೀಲ ತರಕ್ಕೆ ಹೋದ್ರ ಮನೆಗೆ ಸ್ವಸ್ತ್ಯಾರ ತುಂಬ್ಕೊಂಡು ಹೋಗೋರೇನೆಲ್ಲ. ಅವ್ರ ಏನು ಹುಡುಕ್ಯಾಡಕ್ಕೆ ಪ್ರಯತ್ನ ಮಾಡತ್ತಾರೋ ನಮ್ಮ ಅಪ್ಪ ಕಳ್ಕೊಂಡನತ್ತೆ. ಅದ್ರ ಮ್ಯಾಗ ಅವ್ರು ಬಿದ್ದಾನ. ಅವ್ರೇನು ಒಂದು ತುಂಬಿಕೊಳಕತ್ತೇನು ಮನಸ್ಸು ಬಂದು ಬಿಟ್ಟಿತ್ತು. ಒಟ್ಟರಿಸಿ ಬಂದು ನಾ ಮುಂದೆ ನೀ ಮುಂದತ್ತೆ ಆ ಹೆಣ ಕಾಲು ಹಿಡಿದು ಎಳೆದು ದಾಂಡಿಗೆ ಒಗದು ಬರ ತುಂಬ್ಕೊಂಡು ಎಲ್ಲ ತೊಗೊಂಡು ತಮ್ಮ ಮನೆಗಳು ತುಂಬ್ಕೊಂಡ್ಬಿಟ್ರು. ಅವ್ರಿಗೆ ಸಂತೋಷ ಆಯ್ತು, ಮನ್ಯಾಗ ಓದಿಟ್ಟಿವಿ ಅಂತೇಳಿ. ಗುರುಗಳು ಒಂದು ಮಾತು ಹೇಳಿದ್ರು. ಏನಪ್ಪ ಅಂತಂದ್ರೆ, ಅವು ಯಾರಿಗೆ ಕೊಟ್ಟಿದ್ರಲ್ಲ ಅವ್ರ ಗಡಿಗೆ, ಅವ್ರು ಹೇಳಿದ್ರು ಏನಂತಂದ್ರೆ, ನಿನಗೆ ಸಾಕತ್ತಂದಾಗ ನನ್ನ ಗಡಿಗೆ ನನಗೆ ತಂದು ಕೊಟ್ಟಂದ್ರೆ ನೀನು ಗಳಿಸಿದಿಲ್ಲ ಅದು ನಿನಗೆ ಉಪಯೋಗ ಆಕೈತಿ, ಇಲ್ಲಾಂದ್ರೆ ಅದೆಲ್ಲ ನಾಶ ಆಗಿ ಹೋಗ್ತೈತಿ ಹೇಳ್ಬಿಟ್ಟಿದ್ರು. ಆಮ್ಯಾಗ ಗಡಿಗೆನ ಅಲ್ಲೇ ಬಿಟ್ಟು ಅವ್ನು ಸತ್ತು ಹೋಗಿದ್ದ. ಆ ಗಡಿಗೆ ಗುರುಗಳಿಗೆ ಹೋಗಿ ಕುಡ್ದು ಆಗಲಿಲ್ಲ. ಇವರೆಲ್ಲ ಏನು ತುಂಬ್ಕೊಂಡು ಹೋಗಿದ್ರು ಅದು ಮರದನಗಳು ಎಲ್ಲ ಮಣ್ಣು ಆಗಿಬಿಟ್ಟಿತ್ತು. ನಮ್ಮದು ಅಷ್ಟೇ ಐತಿ ಪ್ರಪಂಚ. ನಾವೇನೇನೋ ಮಾಡಕ್ಕೆ ಹೋಗ್ತೀವಿ, ಆತ ಅಟ್ಟು ಮಾಡ್ಬೇಕು, ಇಟ್ಟು ಮಾಡ್ಬೇಕು, ಅವ್ನು ಗಳಿಸಿಡ್ಬೇಕು, ಇವ್ನು ಗಳಿಸಿಡ್ಬೇಕು, ಅದು ಏನೇನೋ ಗುದ್ದಾಡ್ತೀವಿ. ಇದು ಮಾಯಾ ಪ್ರಪಂಚ. ಬೇಕಂದ್ರೆ ಇದು ನಾಳೆ ಒಂದು ದಿವಸ ಭಾಳ ಕಠಿಣ ಐತದ. ಕೊನೆಯವರೆಗೇನು ಆ ಒಂದು ಶಾಂತಿ ಸಮಾಧಾನ ಸುಖ. ಅದಕ್ಕೆ ಅವರು ಜ್ಞಾನಿಗಳು ಹೇಳ್ತಾರೆ, ಈ ಒಂದು ಅಭಂಗದೊಳಗೆ ಬರ್ತೈತಿ, ಜವವರಿ ದೃಢತಾ ತವವರಿಯ ತನುಚಾ ಪ್ರೀತಿ. ಜವವರಿ ದೃಢತಾ ತವವರಿಯ ತನುಚಾ ಪ್ರೀತಿ, ಜರ್ಜರ್ ಜಾಲಿಯ ಅವಾಗೇಚಿ ನಿಂದಕ ಹೋಗ್ತಿದ್ದು. ಶರೀರ ಮುಪ್ಪು ವ್ಯವಸ್ಥೆ, ಕೈಕಾಲ ಏನೆಲ್ಲ ಕಣ್ಣು ಕಾಣಂಗಿಲ್ಲ, ಮೊಳಕಾಲ ಮಣಿಯಂಗಿಲ್ಲ, ಎಲ್ಲಿ ಕೂತಲ್ಲೇ ಅಲ್ಲೇ ಹೊಲಸು ಉಳೋದು ಮಾಡೋದು ಮಾಡಾಕೈತಿದ ಕೂಡಲೇ ಎಲ್ಲ 100 ಎಕರೆ ಜಮೀನು ಗಳಿಸಿರ್ತಿ, ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿರ್ತಿ. ಕರೆ
ಆ ಮನ್ಯಾಗಿಂದ ದರ ಎಳತ್ ತಂದು ನೀನು ಹೊರಗೆ ಅಲ್ಲಿ ಒಂದು ದನಗಳು ಕೊಟ್ಟಿಗೆ ಕುಂಡ್ರಿಸ್ತಾರೆ. ಯಾಕಂತಂದ್ರೆ ಈ ಮುದುಕಿಲೆಲ್ಲ ಹೊಲಸು ಮಾಡ್ತಾನೆ. ನೀ ತಿಳಿದಿದ್ದಿ ಇವ್ರು ನನ್ನ ಮಕ್ಕಳು ಭಾಳ ಚಲೋ, ಇವ್ರು ನನ್ನ ಮೊಮ್ಮಕ್ಕಳು ಭಾಳ ಚಲೋ, ಇದನ್ನೆಲ್ಲ ನಾ ಗಳಿಸೀನಿ, ಇದಕ್ಕೆ ನಾ ಮಾಲಕ ಅಂತ ನೀ ಐತಿ. ಅವ್ರ ಹತ್ತಾರೆ ಇದನ್ನೊಂದು 2 ದಿನದಾಗ ಹೋಗ್ಕತಿ, ಇದ್ರ ನಂತರ ನಾವು ಮಾಲಕರು ಅವ್ರ ಹತ್ತಾರೆ. ಇದು ಹಿಂಗೆ ಹೋಗೋದಿದೆ. ಯಾಕಂದ್ರೆ ಇದು ಮಾಯೆ. ಅವೊಬ್ಬ ರಾಜ ಪಟ್ಟಾಭಿಷೇಕ ಆತ ಅರಮನೆಯೊಳಗೆ. ಅವಂದ ಆನಂದದಿಂದ ಆ ಸಿಂಹಾಸನ ಮೇಲೆ ಹೋಗಿ ಕೂತತ್ತು. ಸಿಂಹಾಸನ ಮೇಲೆ ಕೂತಾಗ ಬಂಗಾರದ ಸಿಂಹಾಸನ, ಈ ಸಿಂಹಾಸನ ನಂದು ಅಂತ ಹೇಳಿ ಅವ ಅಂದ. ಸಿಂಹಾಸನ ನಂದು ಅಂದ ಕೂಡ ಸಿಂಹಾಸನ ನಗಲಾಕೈತತ್ತು. ಯಾಕಂತಂದ್ರೆ ಯಾಕೆ ನಗತಿ ಅಂತ ಅವ ಕೇಳಿದ ರಾಜ ಸಿಂಹಾಸನಕ್ಕೆ. ಅದು ಹೇಳ್ತು, ನಿಮ್ಮಂಥವ್ರು ಎಷ್ಟೋ ಮಂದಿ ಬಂದಾರು, ಇಲ್ಲಿ ಕೂತಾರು, ಅವ್ರು ಹೋಗ್ಯಾರ. ಬಂದರು, ಕೂತರು, ಹೋದರು. ಅವ್ರು ಬಂದು ಕೂತಾರೋ ಹೋಗ್ಯಾರ, ಹೊರತಾಗಿ ನಾನು ಇಲ್ಲೇ ಇದ್ದೀನಿ. ಎಲ್ಲರೂ ಬರ್ತಾರೆ, ಇದು ನಂದೈತಾರ, ಇದು ಸಿಂಹಾಸನ ನಂದೈತಾರ. ಮತ್ತು ಹೋಗಿಬಿಡ್ತಾರೆ. ಮತ್ತೊಬ್ಬ ಬರ್ತಾನೆ, ಅವ ಬಂದು ಕುಣ್ತಾನೆ, ಇದು ನಂದೈತಾನ. ಖರೆ ನಾ ಎಲ್ಲಿ ಹೋಗಿಲ್ಲ, ಅವರ ಹೋಗ್ಯಾರ. ಅಂದ್ರೆ ಇದು ಬರೋದು ಹೋಗೋದು ನಡೀದ. ಆದ್ರೆ ಅವು ಎಲ್ಲಿ ಹೋಗ, ಈ ಪ್ರತಿಯೊಂದು ಹಂಗೈತಿ. ಹಂಗೆ ನಮ್ಮ ಜೀವನನೂ ಅಷ್ಟು ಅಮೂಲ್ಯವಾದದ್ದೈತಿ. ಅದಕ್ಕೆ ಹೇಳ್ತಾರೆ, ಸ್ಥಿರವಿಲ್ಲೋ ಈ ಕಾಯ ನೋಡಿಕೋ, ಘಟ ಇರುವುದರೊಳು ಗುರುವಿನ ಕೂಡಿಕೋ, ಮರೆತು ಕೆಡಲಿ ಬೇಡ ನರಜನ್ಮ ದೊಡ್ಡದು. ಈ ನರಜನ್ಮ ಅತ್ಯಂತ ಶ್ರೇಷ್ಠವಾದ. ಬಾಬಾಸಾಹೇಬ್ ಮಹಾರಾಜರು, ಗಿರಿಮಲೇಶ್ವರ ಮಹಾರಾಜರು ಹೇಳಿದ್ದನು ಅದ. ನೀವೆಲ್ಲ ಪವಿತ್ರ ಆತ್ಮಪ್ಪ, ನಿಮ್ಮಲ್ಲಿದ್ದಂಥ ಆತ್ಮನನ್ನು ಜಾಗ್ರತೆ ಮಾಡ್ಕೋರಿ, ಕೂತು ಧ್ಯಾನ ಮಾಡಿರಿ, ಕಠೋರವಾದಂಥ ಸಾಧನೆಯನ್ನು ಮಾಡಿರಿ, ನೀವು ಜೀವನ್ಮುಕ್ತರು ಅನ್ನೋಂಥ ಸಂದೇಶವನ್ನು ಈ ಸಂಪ್ರದಾಯದ ಸದ್ಗುರುಗಳೆಲ್ಲ ಗುರುಲಿಂಗಮ್ಮ ಮಹಾರಾಜರು ಆದಾಗ ಎಲ್ಲರೂ ಹೇಳ್ತಾ ಬಂದಿದ್ದಾರೆ. ಅದನ್ನು ನಂಬಿ ಎಷ್ಟೋ ಮಂದಿ ಏನಪ್ಪ ಅಂತಂದ್ರೆ ಎಂತೆಂಥ ಸಾಧನೆಯನ್ನು ಮಾಡಿ ಗುರು ಕೃಪೆಗೆ ಪಾತ್ರರಾಗ್ಯಾರ. ಅಷ್ಟೇ ಅಲ್ಲ, ಜೀವನ್ಮುಕ್ತರಾಗ್ಯಾರ. ಲಕ್ಷೋಪಲಕ್ಷ ಜನರಿಗೆ ಉಪದೇಶವನ್ನು ಕೊಟ್ಟು ಅವ್ರನ್ನೆಲ್ಲ ಉದ್ಧಾರ ಮಾಡ್ಯಾರ. ಅಂಥ ಸಂಪ್ರದಾಯದಲ್ಲಿ ನಾವು ನೀವೆಲ್ಲ ಬರ್ತಿದ್ದೀವಿ. ಸಮಯ ಹಾಳಾಗೈತಿ. ಆರತಿ ತಾವೆಲ್ಲ ಇನ್ನೂ 2 ದಿವಸದ ಕಾರ್ಯಕ್ರಮಗಳೆಲ್ಲ ಸಪ್ತಾಹದಲ್ಲಿ ಶಾಂತಿ ಸಮಾಧಾನ ನಮಗೆ ಭಾಳ ಅವಶ್ಯಕತೆ ಇದೆ. ನಾವೆಲ್ಲ ಇಂಥ ಒಂದು ವೇದಿಕೆ ಮೇಲೆ ಕೂತು ಪುರಾಣ ಕೇಳೋದಾಗಲಿ, ಪುರಾಣ ಹೇಳ್ತಿರ್ತಾರೆ, ಮಹಾತ್ಮರು ಬಂದಂಥವ್ರು ಹೇಳ್ತಿರ್ತಾರೆ, ಅದನ್ನು ಅವ್ರು ಹೇಳೋದಾಗಲಿ ನಾವು ಅತ್ಯಂತ ಹೇಳ್ತಾರಲ್ಲ ಆನಂದದಿಂದ ಎಲ್ಲ ಮಾಡೋದು ಆನಂದದಿಂದ. ಇದೆಲ್ಲ ಕಾರ್ಯಕ್ರಮಗೊಂದು ಪ್ರಸಾದ ತೊಗೋಬೇಕಾದ್ರೆ ಅಲ್ಲಿ ಸಮಾಧಾನದಿಂದ ಗಡಬಡಿ ಮಾಡಿ ಸ್ವಲ್ಪ ಒಂದು 5-10 ನಿಮಿಷ ಹೆಚ್ಚಕಮ್ಮ ಆಕೈತಿ. ನೀರಿನ ವ್ಯವಸ್ಥೆ, ಸ್ವಲ್ಪ ನೀರನ್ನು ಮಿತವಾಗಿ ಬಳಸೋಕೆ ಪ್ರಯತ್ನ ಮಾಡಿರಿ. ತಾವೆಲ್ಲ ಈ ಒಂದು ಪರಿಸರ, ಇದು ಬಾಬಾಸಾಹೇಬ್ ಮಹಾರಾಜರು ಕಟ್ಟಿದಂಥ ಈ ಪರಿಸರ ಅತ್ಯಂತ ಪರಿಶುದ್ಧವಾಗಿಡುವಂಥ, ಸ್ವಚ್ಛತೆ ಇಡುವಂಥ ಒಂದು ವ್ಯವಸ್ಥೆಯನ್ನು ನೀವೆಲ್ಲ ಬಂದಂಥ ಭಕ್ತ ಅಲ್ಲಿ ಇಲ್ಲಿ ಹೊಲಸು ಮಾಡಲಾರ್ದನ ಸ್ವಚ್ಛತೆಯನ್ನು ಕಾಪಾಡುವಂಥ ವ್ಯವಸ್ಥೆಯನ್ನು ಮಾಡಿ ತಮಗೆಲ್ಲ ಇಲ್ಲೆಲ್ಲ 4 ದಿವಸದವರೆಗೆ ಜ್ಞಾನ ಯಜ್ಞ ಸಪ್ತಾಹದ ಲಾಭ ತಾವೆಲ್ಲ ಪಡ್ಕೊಂಡು ತಾವೆಲ್ಲರೂ ಜೀವನ್ಮುಕ್ತರಾಗಲಿ ಅಂತ ಬೇಡಿಕೊಂಡು 2 ಮಾತನ್ನು ಮುಗಿಸ್ತೀನಿ.